ಬಿಡದಿ ಟೌನ್ಶಿಪ್ ಯೋಜನೆಯ ರಾಜಕೀಯ ಜಟಾಪಟಿ. ಬಿಜೆಪಿ ಬಳಿಕ ಜೆಡಿಎಸ್ ನಾಯಕರಿಂದಲೂ ಕೂಡ ಪಾದಯಾತ್ರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ 3 ದಿನಗಳ ಪಾದಯಾತ್ರೆ. ಬೈರಮಂಗಲದಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡಲಿದೆ. ನಿನ್ನೆ ಬಿಜೆಪಿ, ಇಂದು ಜೆಡಿಎಸ್ ಪಾದಯಾತ್ರೆ ಘೋಷಣೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ. ಅದಕ್ಕೆ ಸಮಯ ಕೂಡ ನಿಗದಿಯಾಗಿದೆ. ಜುಲೈ 30ರಿಂದ ಆಗಸ್ಟ್ 1ರವರೆಗೆ 3 ದಿನಗಳ ಕಾಲ ಈ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ. ಬೈರಮಂಗಲದಿಂದ ಬೆಂಗಳೂರಿಗೆ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಿದೆ. ನಿನ್ನೆಯಷ್ಟೇ ಬಿಜೆಪಿ ಘೋಷಣೆ ಮಾಡಿತ್ತು, ಟೌನ್ಶಿಪ್ ಅನ್ನು ವಿರೋಧಿಸಿ ನಾವು ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ ಹೇಳಿ. ಅದರ ಬೆನ್ನಲ್ಲೇ ಇದೀಗ ಜೆಡಿಎಸ್ ಕೂಡ ಅನೌನ್ಸ್ ಮಾಡಿದೆ. ಮುಖಂಡರೆಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿದ್ವಿ. ನಾವು ಒಂದು ತೀರ್ಮಾನ ತಗೊಳ್ಬೇಕು ತಕ್ಷಣ ಅಂತ ಹೇಳಿ ಇದೇ ತಿಂಗಳು 30, 31, 1ನೇ ತಾರೀಕು ಅಂದ್ರೆ ಬಿಡದಿಯಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ ವರೆಗೂ ಕೂಡ ನಾವು ಪಾದಯಾತ್ರೆ ಮಾಡಬೇಕು ಅನ್ನುವಂತ ಒಂದು ತೀರ್ಮಾನವನ್ನ ಅಲ್ಲಿ ಕೂಡ ತಗೊಂಡ್ವಿ. ಆದ್ರೆ ನಿನ್ನೆ ನಾವು ಅದರ ವಿಚಾರವಾಗಿ ಕಳೆದ 15ನೇ ತಾರೀಕಿಂದ ಕೂಡ ಅಂದ್ರೆ ನಾವು ಅಲ್ಲಿ ಸಭೆ ಮಾಡಿದ ಮೇಲೆ ಕೂಡ ನಾವೊಂದು ಪ್ಲಾನ್ ಮಾಡ್ತಾ ಇದ್ವಿ, ಎಲ್ಲಿಂದ ಮಾಡಬೇಕು, ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ. ಅದಕ್ಕೆ ನಾವು ಇವತ್ತು ಅದರ ರೂಪುರೇಷೆಗಳನ್ನ ಮಾಡಿದ್ದೇವೆ. 30ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಪ್ರಾರಂಭದ ಸ್ಥಳ ಬೈರಮಂಗಲ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸುನಿಲ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನಿನ್ನೆಯಷ್ಟೇ ಬಿಜೆಪಿ ಅನೌನ್ಸ್ ಮಾಡ್ತು ನಾವು ಪಾದಯಾತ್ರೆ ಮಾಡ್ತೀವಿ ಅಂತ. ಅದರ ಬೆನ್ನಲ್ಲೇ ಜೆಡಿಎಸ್ ಕೂಡ ಅನೌನ್ಸ್ ಮಾಡಿದೆ ಪಾದಯಾತ್ರೆಯನ್ನ ಮಾಡ್ತೀವಿ ಅಂತ. ಪ್ರೆಸ್ ಮೀಟ್ ಅನ್ನ ಕರೆದಿದ್ರು, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪಿಸಿದ್ರು ಅಂತ ಜೆಡಿಎಸ್ ನಾಯಕರು? ಸುನಿಲ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ, ನಿನ್ನೆಯಷ್ಟೇ ಬಿಜೆಪಿ ಅನೌನ್ಸ್ ಮಾಡಿತ್ತು ಪಾದಯಾತ್ರೆಯನ್ನ ಮಾಡ್ತೀವಿ ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಅಂತ ಹೇಳಿ. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಕೂಡ ನಿನ್ನೆ ನಡೆದಿತ್ತು. ಹಾಗೆಯೇ ಇವತ್ತು ಜೆಡಿಎಸ್ನಿಂದಲೂ ಕೂಡ ಅನೌನ್ಸ್ ಆಗಿದೆ ಪಾದಯಾತ್ರೆ ವಿಚಾರ. ಅವರು ಕೂಡ ದೊಡ್ಡ ಮಟ್ಟದಲ್ಲೇ ಮಾಡೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೇಗಿರುತ್ತೆ ಅಂತ ಅದರ ಸ್ವರೂಪ? ಮಧುಶ್ರೀ, ಈಗಾಗಲೇ ಬಿಡದಿ ಟೌನ್ಶಿಪ್ ವಿಚಾರ ಈಗಾಗಲೇ ರಾಜಕೀಯ ತಿರುವು ಪಡೆದುಕೊಂಡು ಜಟಾಪಟಿ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಈಗಾಗಲೇ ಮೊದಲಿಂದಲೂ ಕೂಡ ಜೆಡಿಎಸ್ ಈಗಾಗಲೇ ಬಿಡದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟವನ್ನು ನಡೆಸ್ತಾ ಇದೆ. ಈಗಾಗಲೇ ಒಂದು ಹಂತದ ಪಾದಯಾತ್ರೆ 11 ಕಿಲೋಮೀಟರ್ ಕೂಡ ಮಾಡಿತ್ತು. ಇದರ ಬೆನ್ನಲ್ಲಿ ಈಗಾಗಲೇ ಬಿಜೆಪಿ ಕೂಡ ನಿನ್ನೆ ಬಿಡದಿಯವರೆಗೂ ಈಗಾಗಲೇ ಪಾದಯಾತ್ರೆಯನ್ನು ಘೋಷಣೆ ಮಾಡಿದೆ. ಈಗಾಗಲೇ ಬಿಜೆಪಿಯ ಪಾದಯಾತ್ರೆಯ ಘೋಷಣೆಯ ಬೆನ್ನಲ್ಲೇ ಜೆಡಿಎಸ್ ಕೂಡ ಈಗಾಗಲೇ ಪಾದಯಾತ್ರೆಯ ಘೋಷಣೆಯ ಜೊತೆಗೆ ದಿನಾಂಕವನ್ನು ಕೂಡ ನಿಗದಿ ಮಾಡಿದೆ. ಈ ಒಂದು ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕು, ರಾಜ್ಯವ್ಯಾಪಿ ಒಂದು ಹೋರಾಟವನ್ನು ತೆಗೆದುಕೊಂಡು ಹೋಗಬೇಕು ನಿರ್ಧಾರದಲ್ಲಿ ಜೆಡಿಎಸ್ ಈಗಾಗಲೇ ಪಾದಯಾತ್ರೆಯನ್ನು ಘೋಷಣೆ ಮಾಡಿದೆ. ಜುಲೈ 30, 31, ಆಗಸ್ಟ್ 1ರಂದು 3 ದಿನಗಳ ಕಾಲ ಈಗಾಗಲೇ ಬಿಡದಿಯ ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಈಗಾಗಲೇ ಪಾದಯಾತ್ರೆಯನ್ನು ಕೂಡ ನಡೆಸಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅದಕ್ಕೆ ಪೂರಕವಾಗಿ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಪಾದಯಾತ್ರೆಯನ್ನು ಘೋಷಣೆ ಕೂಡ ಮಾಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಈಗಾಗಲೇ ಜೆಡಿಎಸ್ ಹೋರಾಟ ನಡೆಸ್ತಾ ಇದೆ. ಬಿಜೆಪಿ ಜೆಡಿಎಸ್ ಈ ಒಂದು ಹೋರಾಟವನ್ನು ಕೂಡ ನಡೆಸ್ತಾ ಇದೆ. ಆದರೆ ಈಗಾಗಲೇ ಬದಲಿ ಹೋರಾಟ ಅಂದ್ರೆ ಬಿಜೆಪಿ ಒಂದು ಕಡೆ ಪಾದಯಾತ್ರೆ ನಿನ್ನೆ ಘೋಷಣೆ ಮಾಡಿದೆ. ಇದರ ಬೆನ್ನಲ್ಲೇ ಇವತ್ತು ಜೆಡಿಎಸ್ ಕೂಡ ಪಾದಯಾತ್ರೆಯನ್ನು ಕೂಡ ಘೋಷಣೆಯನ್ನು ಮಾಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ವಿಚಾರವನ್ನು ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಬೇಕು, ಸರ್ಕಾರದ ವಿರುದ್ಧವಾಗಿ ಸಮರವನ್ನು ಸಾರಬೇಕು ಅನ್ನೋ ನಿಟ್ಟಿನಲ್ಲಿ ರೈತರ ಬೆಂಬಲದ ವಿಚಾರವಾಗಿ ಈಗಾಗಲೇ ಜೆಡಿಎಸ್ ಪಾದಯಾತ್ರೆಯನ್ನು ಕೂಡ ಘೋಷಣೆ ಮಾಡಿದೆ. ಪ್ರತಿದಿನ 10ರಿಂದ 15 ಕಿಲೋಮೀಟರ್ ಪಾದಯಾತ್ರೆಯನ್ನು ಮಾಡಿ ಆ ಒಂದು ಯಾವ ಸ್ಥಳ ಇರುತ್ತೆ ಅಲ್ಲೇ ಕಾರ್ಯಕರ್ತರು, ಮುಖಂಡರು, ರೈತರ ಜೊತೆ ವಾಸ್ತವ್ಯವನ್ನು ಹೂಡಲಿಕ್ಕೂ ಕೂಡ ಜೆಡಿಎಸ್ ಮುಂದಾಗಿದೆ. ಇದೇ ರೀತಿಯಾಗಿ ಬಿಡದಿಯ ಬೈರಮಂಗಲದಲ್ಲಿ ಜುಲೈ 30ಕ್ಕೆ ಆರಂಭವಾದಂಥ ಪಾದಯಾತ್ರೆ ಆಗಸ್ಟ್ 1ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಅಂತ್ಯವಾಗುತ್ತೆ. ಅಲ್ಲಿ ಬೃಹತ್ ಸಮಾವೇಶದ ಮೂಲಕ ಈ ಒಂದು ಹೋರಾಟವನ್ನು ತೆಗೆದುಕೊಂಡು ಹೋಗಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ. ಆಗಲೇ ಬಿಜೆಪಿಯ ಪಾದಯಾತ್ರೆ ಬೆನ್ನಲ್ಲಿ ಜೆಡಿಎಸ್ ಪಾದಯಾತ್ರೆ ಮಾಡಿರುವಂಥದ್ದು ಒಂದಷ್ಟು ಚರ್ಚೆಗಳಿಗೂ ಕೂಡ ಕಾರಣವಾಗಿದೆ. ಯಾಕಂದ್ರೆ ಪ್ರತ್ಯೇಕ ಹೋರಾಟಗಳು ಯಾಕೆ ಅನ್ನೋ ಒಂದು ಚರ್ಚೆಗಳು ಕೂಡ ನಡೀತಾ ಇದೆ. ಅದಕ್ಕೆ ಸ್ಪಷ್ಟೀಕರಣ ಕೊಟ್ಟಿರುವಂತಹ ಕೋರ್ ಕಮಿಟಿ ಅಧ್ಯಕ್ಷರು ಅಂದ್ರೆ ಈಗ ಏನಂತಂದ್ರೆ ಬಿಲ್ಲು ಒಂದೇ ಇರುತ್ತೆ, ಬಾಣಗಳು ಬೇರೆ ಬೇರೆ ಇದೆ ಅನ್ನೋ ಒಂದು ಹೋರಾಟ ಉದ್ದೇಶ ಒಂದೇ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ಒಟ್ಟಾಗಿ ತೆಗೆದುಕೊಂಡು ಹೋಗ್ತಾರಾ ಇಲ್ಲ ಬೇರೆ ಬೇರೆ ಪ್ರತ್ಯೇಕ ಹೋರಾಟವನ್ನೇ ಮಾಡ್ತಾರೆ ಅಂತೇಳಿ ಮುಂದಿನ ದಿನಗಳಲ್ಲಿ ಕಾಯ್ದು ನೋಡಬೇಕಾಗಿದೆ. ಈ ಒಂದು ರೈತರ ಹೋರಾಟವನ್ನ ಅಸ್ತ್ರವಾಗಿ ಬಳಸಿಕೊಂಡು ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ದೊಡ್ಡ ಮಟ್ಟಿಗೆ ಸಮರವನ್ನು ಕೂಡ ಸಾರಿರುವಂಥದ್ದು. ಮಧುಶ್ರೀ, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.